ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಟೆರರ್ ಸಿನಿಮಾ ತಂಡದವರು ನೋಡ್ಕಿದ್ದಾರೆ. ನಿಮ್ಮೆಲ್ಲರ ಮೆಚ್ಚಿನ ಶ್ರೀನಗರ ಕಿಟ್ಟಿ ಸರ್ ಅವರು ನಮ್ಮ ಹುಡುಗಿದ್ದಾರೆ. ಬನ್ನಿ ಅವ್ರು ನಮ್ಮ ಮಾತಾಡ್ಸಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ಕಾರ. ಥ್ಯಾಂಕ್ ಯು. ಹಾಗೇನೆ ನಾಯಕ ನಟಿ ಅಕ್ಷರ ಅವರು ನಮ್ಮ ಹುಡುಗಿದ್ದಾರೆ. ಹಾಯ್ ಹಲೋ. ಹಾಗೇನೆ ಸಂಗೀತ ನಿರ್ದೇಶಕರಾದಂತಹ ಹರ್ಷವರ್ಧನ್ ಸರ್ ಅವರು ನಮ್ಮ ಹುಡುಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಮೂರು ಜನ? ಕಾಣಿಸ್ತಾ ಇದೀವಲ್ಲ, ಕಾಣಿಸ್ತಾ ಇದ್ದೀರಾ? ಹೇಗಿದ್ದೀರಾ ಸರ್? ಹೇಗೆ ನಡೀತಾ ಇದೆ ಸರ್ ಜೀವನ? ತುಂಬ ಚೆನ್ನಾಗಿದೆ. ಇನ್ನೇನು 2-3 ದಿನ ಇದೆ ಸಿನಿಮಾ ಬಿಡುಗಡೆಗೆ. ಫಿಂಗರ್ಸ್ ಕ್ರಾಸ್. ಭಯ ಇದ್ದೇ ಇರುತ್ತೆ. ಪ್ರಯತ್ನ ಹೇಗೆ ಮಾಡಿದ್ರು, ಎಷ್ಟು ಚೆನ್ನಾಗಿ ಮಾಡಿದೀವಿ ಅಂತ ನಾವು ಅಂದ್ಕೊಂಡ್ರು ಶುಕ್ರವಾರ ಬೆಳಗ್ಗೆ ರಿಲೀಸ್ ಆಗಬೇಕು, ಜನ ಅದನ್ನು ನೋಡಬೇಕು. ಮಾರ್ನಿಂಗ್ ಶೋ ಮುಗಿದ್ಮೇಲೆ ಅವ್ರು ಕೊಡೋ ರಿವ್ಯೂಗೆ ಕಾಯ್ತಾ ಕೂತಿದ್ದೀವಿ. ಹೌದು ಸರ್, ಆ್ಯಕ್ಚುಲಿ ಭಾಳ ವರ್ಷಗಳೇ ಆಗಿತ್ತು ಸರ್. ಇಂಥ ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ನಾವು ಟ್ರೈಲರಲ್ಲಿ ನೋಡಿದ್ರೆ ಎಲ್ಲರೂ ಘಟಾನುಘಟಿಗಳೇ ಇದ್ದಾರೆ. ನಮ್ಮ ಕನ್ನಡ ಸಿನಿಮಾಗಳು ಯೂಶಲಿ ಅಂದರೆ ಇವಾಗ ಇತ್ತೀಚೆಗೆ ನಾವೇನು ಪ್ಯಾನ್ ಇಂಡಿಯಾ ಸಿನಿಮಾಗಳು ಕೆಲವೊಬ್ರು ಅಂದರೆ ಕನ್ನಡದ ಎಷ್ಟೊಂದು ಆರ್ಟಿಸ್ಟ್ಗಳು, ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಇದ್ದರೂ ಕೂಡ ಬೇರೆ ಭಾಷೆಯಿಂದ ಒಂದಷ್ಟು ನಟರು ಬಂದು ಆ್ಯಕ್ಟ್ ಮಾಡೋವಂಥದ್ದು. ನಮ್ಮಲ್ಲಿ ಸಂಪೂರ್ಣವಾಗಿ ಎಲ್ಲ ಕನ್ನಡ ತಾಂತ್ರಿಕ ವರ್ಗದಲ್ಲಿ ಕೆಲವರು ಇದ್ದಾರೆ ಅಷ್ಟೇ ಹೊರತು ಕಲಾವಿದರೆಲ್ಲ ಕಂಪ್ಲೀಟ್ಲಿ ನಮ್ಮ ಮಣ್ಣಿನ ಮಕ್ಕಳೇ ಇದ್ದಾರೆ. ದೇವರಾಜ್ ಸರ್, ಶಶಿ ಸರ್, ಕುಮಾರ್ ಬಂಗಾರಪ್ಪ ಅವರು, ಧರ್ಮ, ಅಕ್ಷರ, ಮ್ಯೂಸಿಕ್ ಮಾಡೋ ಹರ್ಷವರ್ಧನ್. ವಂಡರ್ಫುಲ್ ಜಾಬ್. ಹರ್ಷದ ಕೆಲಸದ ಬಗ್ಗೆ ನಾವು ತುಂಬಾ ಪರ್ಟಿಕ್ಯುಲರ್ ಆಗಿ ಹೇಳಲೇಬೇಕು. ಈಗಾಗಲೇ ಎಲ್ಲ ಟೀಸರ್ ನೋಡಿದ್ದಾರೆ. ಎಷ್ಟು ಅದ್ಭುತವಾದ BGM, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ 4 ಹಾಡುಗಳಿದೆ ಸಿನಿಮಾದಲ್ಲಿ. ಸಂಪೂರ್ಣ ಪ್ಯಾಕೇಜ್. ಹರ್ಷ, ಥ್ಯಾಂಕ್ ಯು ವೆರಿ ಮಚ್. ವಂಡರ್ಫುಲ್ ಜಾಬ್. ತಿರುಗು ಭೂಮಿ ಇಸ್ ಮೈ ಫೇವ್ರೆಟ್. ಹೌದು ಸರ್, ಹೌದು. ಆಗಲೇ ಅವ್ರನ್ನ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಿದ್ರು, ಕೆಲವೊಂದು ಸಿನಿಮಾಗಳಲ್ಲಿ ಅನ್ನೆಸೆಸರಿ ಸಾಂಗ್ಸ್ ಪ್ಲೇಸ್ಮೆಂಟ್ ಆಗುವಂಥದ್ದು. ಬಿಕಾಸ್ ಏನಕ್ಕಂದರೆ ಅದು ನೆಸೆಸಿಟಿ ಇಲ್ಲ ಅಂದ್ರೂ ಫಿಟ್ ಮಾಡಿರ್ತಾರೆ. ಇನ್ನೂ ಕೆಲವೊಂದು ಕಥೆಗಳು ನೋಡಿದಾಗ ಕತೆ ಒಳಗಡೆ ಬ್ಲೆಂಡ್ ಆಗುತ್ತೆ. ಸೊ ಎಸ್ಪೆಷಲಿ ಈ ಸಿನಿಮಾದಲ್ಲಿ ಅಂದರೆ BGM ಆಗಿರ್ಬೋದು, ಪ್ರತಿಯೊಂದು ಕೂಡ ಆಡಿಯನ್ಸ್ಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಒಂದೊಂದು ಕ್ಯಾರೆಕ್ಟರ್ಗೂ ಸಪರೇಟ್ ಆಗಿರೋದೊಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ. ಹೌದು. ಪ್ರತಿ ಪಾತ್ರ ಬಂದಾಗಲೂ ಆ ಪಾತ್ರದ ನಡವಳಿಕೆ ಆಗಿರುತ್ತೋ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ ಥರ ಪ್ಲಾನ್ ಮಾಡಿ ಸೌಂಡ್ ಡಿಸೈನ್ ಮಾಡಿದ್ದಾರೆ. ವಂಡರ್ಫುಲ್ ಜಾಬ್. ಹೇಗೆ ಸರ್ ಪ್ರಿಪ್ರೇಷನ್ಸ್ ಎಲ್ಲ ಹೇಗಿತ್ತು ಸರ್? ಹೌದು, ಖಂಡಿತ. ಲೈಕ್ ಸಿನಿಮಾ ಸ್ಟಾರ್ಟ್ ಆಗೋ 3 months ಮುಂಚೆನೇ ನಾನು ಡೈರೆಕ್ಟರ್ ಎವ್ರಿ ಡೇ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮತ್ತು ಅವರು ಒಂದೊಂದು ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡಿದಾಗ ನಾವು ಆಗಲೇ ಮುಂಚೆನೇ ನಾವು ಥೀಮ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀವಿ. ಶ್ರೀನಗರ್ ಸರ್ದು ಥೀಮ್ ಅಲ್ಟಿಮೇಟ್ ಆಗಿ ಬಂದಿದೆ. ಮತ್ತು ಆದಿತ್ಯ ಸರ್ದು ಅವ್ರದ್ದು ರಾವಣ ಸಾಂಗ್ ಏನು ನಾವು ಯೂಸ್ ಮಾಡಿದೋ ಅದನ್ನೇ ನಾವು ಥೀಮಾಗಿ ಯೂಸ್ ಮಾಡಿದ್ದೀವಿ. ದೇವರಾಜ್ ಸರ್ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಅಲ್ಲಿ ನಮ್ಮ ಶ್ರಮೆ ಕಾಣುತ್ತೆ ಡೆಫಿನೆಟ್ ಆಗಿ. ಸರ್, ಮೇಲ್ನೋಟಕ್ಕೆ ನೋಡಿದಾಗ ಪೊಲಿಟಿಕಲ್ ಕ್ರೈಮ್ ಥ್ರಿಲ್ಲರ್ ಅಂತ ಅನ್ಸುತ್ತೆ. ಏನು ಅನ್ಕೊಳ್ಳೇಬೇಡ. ಒಬ್ಬ ಚಾಣಾಕ್ಷ ಹುಡುಗ, ಅವನು 11 ತಲೆ ರಾವಣ. ಅವನ ಎಡರು ತೊಡರುಗಳನ್ನ ಹೆಂಗೆ ಬ್ಯಾಲೆನ್ಸ್ ಮಾಡಿಕೊಂಡು ಅವನಿಗಾಗಿರೋ ತೊಂದರೆಗಳನ್ನ ಅವನೇನು ಗುರಿ ಇಟ್ಕೊಂಡಿದ್ದಾನೋ ಅದನ್ನ ರೀಚ್ ಆಗೋಕ್ಕೆ ಈ ಎಲ್ಲ ಒಂದಷ್ಟು ಅಂಶಗಳನ್ನ ಹುಷಾರಾಗಿ ನೋಡ್ಕೊಂಡು ಅವನು ಹಿ ವಿಲ್ ರೀಚ್ ಇಸ್ ಗೋಲ್. ಒಂಥರ ಕಾರ್ಪೊರೇಟ್ ಬಿಸ್ನೆಸ್ ಮ್ಯಾನ್ಗಳು ಹೆಂಗೆ ವರ್ಕ್ ಮಾಡ್ತಾರೋ ಆ ರೀತಿ ವರ್ಕ್ ಮಾಡ್ಕೊಂಡು ಅವನು ಒಂದು ಹಂತಕ್ಕೆ ತಲುಪ್ತಾನೆ. ಅಕ್ಷರ ಅವ್ರ ಪಾತ್ರ ತೀರಾ ಬೇರೆ ಥರದ್ದೇ ಒಂದು ಪಾತ್ರ. ಆಕೆ ಕೂಡ ಅವಳಿಗಾಗಿರೋ ನೋವನ್ನ, ಅವಳಿಗಾಗಿರೋ ಅನ್ಯಾಯನ ಅದಕ್ಕೆ ವಿರುದ್ಧ ನಿಂತ್ಕೊಂಡು ಅವಳು ನ್ಯಾಯ ದೊರಕಿಸ್ಕೊಡುವಂಥ ಒಂದು ಪಾತ್ರ. ದೇವರಾಜ್ ಸರ್ ಒಂದು ಪೊಲೀಸ್ ಕಾಪ್ ಕ್ಯಾರೆಕ್ಟರ್ ಅದು. ಶಶಿ ಸಾರು ಒಂದು ಒಂದು ಮಾಫಿಯಾ ಡಾನ್ ಥರದ್ದೊಂದು ಪಾತ್ರ. ಎಲ್ಲ ಪಾತ್ರಗಳಿಗೂ ಶರತ್ ಲೋಹಿತೇಶ್ವರ ನಮ್ಮ ಮಾಡಿದ್ದಾರೆ, ನಮ್ಮ ಅಣ್ಣನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಈಸ್ ಎ ಪೊಲಿಟಿಷಿಯನ್. ಕೀರ್ತಿರಾಜ್ ಅವರು ಒಂದು ಪೊಲಿಟಿಷಿಯನ್. ಒಂದಷ್ಟು ಪಾತ್ರಗಳು, ಮತ್ತೆ ಎಲ್ಲವೂ ಕತೆಗೆ ಪೂರಕವಾಗಿ ನಾಯಕನ ಚಾಣಾಕ್ಷತನನ್ನ ಹೇಳ್ತಾ ಹೋಗುವಂತ ಒಂದು ವಿಭಿನ್ನ ಪ್ರಯತ್ನ. ಒಂದು ರಿವರ್ಸ್ ಸ್ಕ್ರೀನ್ ಪ್ಲೇ ಇಲ್ಲಿ ಟ್ರೈ ಮಾಡಿದ್ದಾರೆ. ಬಟ್ ನನಗೆ ಫಸ್ಟ್ ಟೈಮ್ ಅವ್ನ ಕತೆ ಹೇಳಿದಾಗ ಏನು ಇಷ್ಟೊಂದು ಕನ್ಫ್ಯೂಷನ್ ಆಗುತ್ತಲ್ಲ ರಂಜನ್, ಹೆಂಗೆ ಹೇಳ್ತೀಯ ಇದನ್ನ ಅಂತ. ಬಟ್ ಫೈನಲಿ ನಾವೆಲ್ಲ ಕೂತ್ಕೊಂಡು ಡಬ್ಬಿಂಗ್ ಎಲ್ಲ ಮಾಡಿದ್ಮೇಲೆ ಒಂದು ಸಿನಿಮಾ ಒಂದು ಫ್ಲೋ ನೋಡಿದ್ವಿ, ವಾವ್ ಅಂತ ಅನಿಸ್ತು. ನಮಗೆ ಟೆರರ್ ಅಂತ ಟೈಟಲ್ ಕೇಳಿದ ತಕ್ಷಣ ನಮ್ಗೆ ಎಲ್ಲೋ ಒಂದು ಕಡೆ ಈ ಫಿಯರ್ ಅಂತ ನಮ್ಗೆ ಕನೆಕ್ಟ್ ಆಗುತ್ತೆ. ಇದು ಹೊರಗಿನ ಥ್ರೆಟ್ ಅಥವಾ ಒಳಗಿನ ಮನಸ್ಥಿತಿಯ ಪ್ರತಿಬಿಂಬನ? ಭಗವಂತನ ಹೆಸರಿಟ್ಟುಕೊಂಡು ನಡೆಯುವಂಥ ಒಂದು ದೊಡ್ಡ ಮಾಫಿಯಾ ನಡೀತಾ ಇದೆ. ಅದನ್ನ ಹೇಗೆ ಬ್ರೇಕ್ ಮಾಡ್ತಾನೆ. ಸತ್ಯಗಳು ಯಾವತ್ತೂ ಪ್ರಾಂಜಲವಾಗಿರಬೇಕು, ಜನರ ಕಣ್ಣು ಕಾಣಿಸ್ಬೇಕು. ಅದನ್ನು ತಂದು ಎಲ್ಲರ ಏನು ಅವ್ರು ಮಾಡ್ತಾ ಇರೋ ಮೋಸಗಳ ಅನ್ಯಾಯಗಳನ್ನೆಲ್ಲ ಹೊಡೆದಾಕಿ ಎದ್ದು ನಿಂತ್ಕೊಳ್ಳುವಂಥ ಒಂದು ಪಾತ್ರ. ಓಕೆ, ಅಕ್ಷರ ಅವರೇ, ಇವಾಗ ನೀವು ಹೇಳಿ, ಅಂದರೆ ನಿಮ್ಮ ಒಂದು ಪಾತ್ರದ ಕುರಿತಾಗಿ ಯಾವ ರೀತಿ ಪ್ರಿಪ್ರೇಷನ್ಸ್ ಇತ್ತು, ಏನು ಕತೆ? ಫಸ್ಟ್ ಬಂದ್ಬಿಟ್ಟು ರಂಜನ್ ಅವ್ರು ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳಬಾರ್ದು ಅಂತ ಹೇಳಿದ್ದಾರೆ, ಎಲ್ಲ ಹೇಳಿ ಕಳಿಸಿದ್ದಾರೆ, ತುಂಬ ರಿವೀಲ್ ಮಾಡಬೇಡಿ ಅಂತ. ಸೊ ನಾನು ತುಂಬ ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ಪ್ರಿಪ್ರೇಷನ್ ಬಂದ್ಬಿಟ್ಟು ನಾನು ಇದು ಆನ್ ಬೋರ್ಡ್ ಬಂದಾಗ್ಲೇ ಡಿರೆಕ್ಟರ್ ಏನು ಹೇಳಿದ್ರು ಅದನ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿ ಬಂದೆ. ಬಟ್ ನನ್ನ ಕ್ಯಾರೆಕ್ಟರ್ ಬಂದು ಮೋಸ್ಟ್ ಆಫ್ ದ ಟೈಮ್ ಕಿಟ್ಟಿ ಸರ್ ಜೊತೆ ಇತ್ತು.
ಸೊ ಅವರು ಯಾವ ಸೀನು ಹಂಗೆ ಇಡಲ್ಲ, ಅದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡೇ ಹೋಗ್ತಾರೆ ಅವರು ಯಾವಾಗ್ಲೂ. ಸೊ ಅದು ತುಂಬಾ ಡಿಸ್ಕಷನ್ ಆನ್ ಸೆಟ್ ಅಲ್ಲಿ ಅವರು ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾ ಹೇಳಿದ್ರು. ಅಂಡ್ ಅದರಿಂದ ಸೀನ್ಸ್ ತುಂಬಾ ಇಂಪ್ರೂವ್ ಆಗಿದೆ. ಬಟ್ ಅಪಾರ್ಟ್ ಫ್ರಮ್ ದಟ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಅಷ್ಟೊಂದು ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ಐ ಆಮ್ ವೆರಿ ಹ್ಯಾಪಿ. ಲೈಕ್ ಕನ್ನಡ ಫಿಲ್ಮ್ ಅಲ್ಲಿ ಲೈಕ್ ತುಂಬಾ ಜನ ಅನ್ಕೊಂಡಿದ್ದು ನಾನು ಕನ್ನಡದವಳು, ನಾನು ಅಷ್ಟು ಫಿಲ್ಮ್ ಮಾಡ್ತಾ ಇಲ್ಲ ಅಂತ. ನೀನ್ ಬರೀ ಕನ್ನಡದವಳು ಅಂತ ಹೇಳಬಾರ್ದು, ಮತ್ತೆ ನಿಮ್ಮ ಊರು ಯಾವುದು ಅಂತ ಹೇಳಿ. ನಿಮ್ಮ ಊರು ಯಾವ್ದು ಅಂತ ಹೇಳಿ. ಮಂಡ್ಯ. ನಾ ಸೀರಿಯಸ್ಲಿ ಸರ್, ನನಗೆ ಗೊತ್ತಿರ್ಲಿಲ್ಲ ನಾನು ಮುಂಬೈದವರು ಅಂತ ನನಗೆ ಅನ್ಕೊಂಡೆ. ಗೊತ್ತಿರ್ಲಿಲ್ಲ ಕಣಮ್ಮ. ನಾನು ಹಂಗೆ ಅನ್ಕೊಂಡೆ, ಇವಾಗ ನಾನು ಅಕ್ಷರ ಗೊತ್ತಾಯ್ತು. ಗೌಡ ಅಂತ ಗೌಡ ಹುಡುಗಿ ಇದು ಈ ತರ ಯಾವ ನಾನು ಎಲ್ಲ ಕಡೆ ಹೋಗಿ ಫಸ್ಟ್ ಹೇಳಿದ್ರೆ ನಾನು ಗೌಡ ಅಂತ. ಅವ್ರು ಏನ್ ನನ್ನ ಫ್ರೆಂಡ್ಸ್ ಎಲ್ಲ ಅಂತ ಅದೇನ್ ಅಷ್ಟು ಪ್ರೌಡ್ ಅಂತ. ಅವ್ರು ಗೌಡ್ರು ಅಲ್ವಲ್ಲ, ಅವ್ರಿಗೆ ಗೊತ್ತಾಗಲ್ಲ ಅದು ಅಂತ. ಹೌದು. ಸೊ ಹಂಗೇನೆ. ಸೊ ಅದಕ್ಕೇನೆ ನಾನು ಬೋರ್ಡ್ ಬಂದಾಗಂತೂ ನಾನು ರಂಜನ್ ಅವ್ರು ನಂಬ್ಕೊಂಡು ಐ ಸೈನ್ ದ ಕ್ಯಾರೆಕ್ಟರ್. ಬಟ್ ಐ ಆಮ್ ಸೋ ಗ್ಲಾಡ್ ಐ ಡಿಡ್ ಇಟ್, ಬಿಕಾಸ್ ಅವಾಗ ಬಂದ್ಬಿಟ್ಟು ನಾನು ಮೋಸ್ಟ್ ಆಫ್ ಮೈ ಸೀನ್ಸ್ ಆರ್ ವಿತ್ ಕಿಟ್ಟಿ ಸರ್. ನನ್ನ ಕ್ಯಾರೆಕ್ಟರ್ ಜರ್ನಿ ಬಂದ್ಬಿಟ್ಟು ಇವ್ರ ಜೊತೆ ಜಾಸ್ತಿ ಇದೆ, ಅಪಾರ್ಟ್ ಫ್ರಮ್ ದಟ್ ದೇವರಾಜ್ ಸರ್ ಜೊತೆ. ಸೊ ಎಲ್ರು ನೋಡಿ ಹೇಳ್ಬೇಕು ಹೆಂಗ್ ಬಂದಿದೆ ಅಂತ. ನಿಮ್ಮ ಕಾಂಬಿನೇಷನ್ ಆಲ್ಮೋಸ್ಟ್ ಎಲ್ಲರ ಅಂದ್ರೆ ಜೊತೆಗೆ ಇರುತ್ತಾ ಹೇಗೆ ಅಂತ? ಇಲ್ಲ, ಮೋಸ್ಟ್ಲಿ ಇವ್ರ ಜೊತೆ ಸರ್ ನಿಮ್ಗೆ ಸರ್ ಅದು ನಂದು Combination ಎಲ್ಲ almost ಎಲ್ಲ ಟ್ರಾವೆಲ್ ಆಗುತ್ತೆ. ಬಟ್ ನಂದು ಲೈಕ್ ಅಕ್ಷರ 80% ಇವ್ರ ಜೊತೆ, ಇನ್ನು 20% ಬೇರೆಯವ್ರ ಜೊತೆ ಇರುತ್ತೆ. ಅಕ್ಷರ ಜೊತೆ ಕೆಲಸ ಮಾಡಿದಾಗ ನಾವು 3-4 ದಿನ ಕೆಲಸ ಮಾಡಿದ್ವಿ. ಓಕೆ. ಶಿ ಈಸ್ ವೆರಿ ಪ್ರೊಫೆಷನಲ್ ಅಂಡ್ ವೆರಿ ಡೌನ್ ಟು ಅರ್ತ್, ಹಂಬಲ್, ಗುಡ್. ಥ್ಯಾಂಕ್ ಯು ಸರ್. ಹರ್ಷವರ್ಧನ್ ಸರ್, ಎಸ್ಪೆಷಲಿ ಈ ರೀತಿಯಾದಂಥ ಒಂದು ಸಬ್ಜೆಕ್ಟ್ಸ್ಗಳಿಗೆ ನೀವು ಮ್ಯೂಸಿಕ್ ಮಾಡಬೇಕಂದ್ರೆ ಒಂದು ರೀತಿ ತುಂಬ ಕಾನ್ಷಿಯಸ್ ಆಗಿರಬೇಕಾಗತ್ತೆ. ಅಂದರೆ ನೀವು ಹೇಳ್ದಂಗೆ ಬ್ಯಾಕ್ಗ್ರೌಂಡ್ ಪ್ರಿಪ್ರೇಷನ್ಸ್ಗಳು ತುಂಬ ಇರುತ್ತೆ. ಆಮೇಲೆ ನೀವು ನೋಡ್ಬೋದು ಘಟಾನುಘಟಿಗಳು ಪ್ರತಿಯೊಬ್ಬರಿಗೂ ಕೂಡ ಇಂಡಿವಿಜುವಲ್ ಆಗಿ ಸರ್ ಹೇಳ್ದಂಗೆ ಬ್ಯಾಕ್ಗ್ರೌಂಡ್ ಅಂದರೆ ನೀವು ಸ್ಕೋರ್ ಮಾಡಿದ್ದೀರಾ ಅಂತ. ಸೊ ಅದು ಯಾವ ರೀತಿ ಇತ್ತು? ಯೂಶಲಿ ಈ ಥರ ಕಮರ್ಷಿಯಲ್ ಸಿನಿಮಾಗೆ ವರ್ಕ್ ಮಾಡೋಕ್ಕೆ ತುಂಬ ಚಾಲೆಂಜಿಂಗ್ ಅದು ಅನಿಸುತ್ತೆ ಎಲ್ಲರಿಗೂ. ಲೈಕ್ ನಾನು ಮಾಡಿರೋ ಪ್ರಾಜೆಕ್ಟ್ಸ್ ಮುಂಚೆ ಲೈಕ್ ಲವ್ ಸ್ಟೋರಿ ಆಗಿರ್ಬೋದು, ಸೊ ಆ ಥರ ಡಿಫ್ರೆಂಟ್ ಜಾನರ್ಸ್ ಇರುತ್ತೆ. ಸೊ ಈ ಥರ ಒಂದು ಸಬ್ಜೆಕ್ಟ್ ಸಿಕ್ಕಿದಾಗ ನಾವು 100% ಅದ್ರ ಮೇಲೆ ನಾವು ವರ್ಕ್ ಮಾಡಬೇಕು. ಮತ್ತು ನಾವು ಸುಮ್ಮನೆ ಲೈಕ್ ಎಷ್ಟೋ ಆಪ್ಷನ್ಸ್ ಕೊಟ್ಟಿದ್ದೀನಿ ನಾನು ಡೈರೆಕ್ಟ್ರಿಗೆ. ಒಂದೊಂದು ಸಾಂಗಿಗೂ ಮೋರ್ ದ್ಯಾನ್ 10 to 15 ಟ್ಯೂನ್ ನಾನು ಕಳಿಸಿದ್ದೀನಿ. ಆಮೇಲೆ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಯಾವ್ದು ಬೆಟರ್. ಒಂದೊಂದು ಸಲ ನಾವು ಐಟಮ್ ಸಾಂಗ್ ಕಂಪೋಸಿಂಗ್ ಮಾಡಬೇಕಾದ್ರೆ ಕಿಟ್ಟಿ ಸರ್ ಇದ್ರು, ಎಲ್ಲರೂ ಇದ್ರು, ನಾಗೇಂದ್ರ ಸರ್ ಇದ್ರು, ಮತ್ತು ನಾಗೇಂದ್ರ ಪ್ರಸಾದ್ ಸರ್ ತುಂಬ ಅದ್ಭುತವಾಗಿ ಬರ್ಕೊಟ್ಟಿದ್ದಾರೆ ಲಿರಿಕ್ಸ್. ಒಂದು ಸಾಂಗಿಗೆ ನಾವು ಕಂಪೋಸ್ ಮಾಡಿದ್ರೆ ಅದಕ್ಕೆ ಮೈನ್ ಈಕ್ವಲ್ ಆಗಿ ನಿಂತ್ಕೊಳ್ಳೋದೇ ಲಿರಿಕ್ಸ್. ಏನಕ್ಕಂದರೆ ಸಿಂಗರ್ ಹಾಡ್ತಾರೆ, ಕೇಳೋದೇನು ಲಿರಿಕ್ಸೇ, ಅಲ್ಲಿ ಏನು ಬರುತ್ತೆ, ಏನು ತೋರಿಸ್ತಾರೆ, ಅದು ತುಂಬ ಮ್ಯಾಟರ್ ಆಗುತ್ತೆ. ಕನೆಕ್ಟ್ ಆಗೋದು ಲಿರಿಕ್ಸ್ ಜೊತೆ. ಇವ್ರದ್ದು ಡಿವೋಷನ್, ಅವ್ರದ್ದು ಎಮೋಷನ್, ನಮ್ದು ಪ್ರಿಪರೇಷನ್, ಆ ಮೂರು ನೀಟಾಗಿ ಮ್ಯಾಚ್ ಆದಾಗ ಅದ್ಭುತವಾಗಿರೋ ಕಾರಣ. ಎಕ್ಸಾಕ್ಟ್ಲಿ. ಸಾಂಗ್ಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದೊಂದು ಸಾಂಗ್ ಕೇಳಿದ್ರು ಹೌದು ಸರ್, ಎಸ್ಪೆಷಲಿ ನಾವು ಸಿನಿಮಾ ನೋಡ್ತಾ ಇದ್ರೆ ನನಗೆ ಒಂಥರ ಚಾಲೆಂಜಿಂಗ್ ಇದು. ಒಂದೊಂದು ಸೀನ್ಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಹಿಂಗೆ ಬಂದ್ರೆ ಮ್ಯಾಚ್ ಆಗೋದು ಸೀನು. ಒಂದು ಬ್ಯಾಲೆನ್ಸ್ ಆಗಬೇಕಲ್ಲ, ಸೀನ್ ಹಿಂಗಿರುತ್ತೆ, ಮ್ಯೂಸಿಕ್ ಇದ್ರೆ ಎರಡು ಹಿಂಗಿರ್ಬೇಕು. ಆವಾಗ ನೋಡೋಕ್ಕೆ ವಿಜುವಲ್ಸ್ ಮತ್ತು ಕೇಳೋಕ್ಕೆ ಕಿವಿ. ಬಟ್ ನಾನು ಅಷ್ಟೇ ಮೂರು ಸಾಂಗ್ ನಾನು ಕೇಳಿಸ್ಕೊಂಡು ಅಷ್ಟೇ ನಾ ರಿಲೀಸ್ ಆಗಿರೋದು ಇವಾಗ. ನಾನು ಕೇಳಿಸ್ಕೊಂಡಿದ್ದು ಅದೇ ರಾವಣ ಮತ್ತೆ ತಿರುಗೋ ಭೂಮಿ. ಬಟ್ ಯಾವ್ದೋ ಮೂರು ಡಿಫ್ರೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಮಾಡಂಗಿದೆ, ಬಿಕಾಸ್ 3 ಡಿಫ್ರೆಂಟ್ ಜಾನ್ರ ತರ ಇದೆ ಸಾಂಗ್ಸ್ ಅಂಡ್ ಲಿರಿಕ್ಸ್ ಆರ್ ಲೈಕ್ ಬ್ರಿಲಿಯಂಟ್. ನಾನು ಅದೇ ಅಂದಿದ್ದು, ಟ್ರೇಲರ್ ನೋಡಿದಾಗೂ ಡೈಲಾಗ್ಸ್ ಲೈಕ್ ಆ ತರ ಡೈಲಾಗ್ಸ್ ಆರ್ ನಾಟ್ ಹರ್ಡ್ ಇನ್ ಲೈಕ್ ಅ ಲಾಂಗ್ ಟೈಮ್ ಅನ್ಸುತ್ತೆ. ಎಸ್ಪೆಷಲಿ ಕಿಟ್ಟಿ ಸರ್ದು ಡೈಲಾಗ್ ಸಖತ್ತಾಗಿದೆ ಸರ್ ಡೈಲಾಗ್ಸ್ ಅಂಡ್ ಡೈರೆಕ್ಷನ್. ಸೊ ಅದು ಆ ತರ ಡೈಲಾಗ್ಸ್ ಕೇಳಿ ಆನ್ ಸ್ಕ್ರೀನ್ ಅಲ್ಲೂ ಅದು ತುಂಬಾ ದಿನ ಆಯ್ತು. ಲೈಕ್ ಯು ನೋ, ಲೈಕ್ ಇಟ್ಸ್ ವೆರಿ ಲೈಕ್ ತುಂಬಾ ಕನೆಕ್ಟ್ ಆಗ್ತಾರೆ, ಲಿರಿಕ್ಸೇ ಆಗ್ಲಿ ಡೈಲಾಗ್ಸ್ ಆಗ್ಲಿ. ನಾವು ಕಿಟ್ಟಿ ಸರ್ನ ಚಾಕ್ಲೇಟ್ ಹೀರೋ ಆಗಿ ಲವರ್ ಬಾಯ್ ನೋಡಿದ್ದೀವಿ, ಪ್ಯಾಥೋ ಲವರ್ ಆಗಿ ನೋಡಿದ್ದೀವಿ. ಇತ್ತೀಚೆಗಂತೂ ರಗಡ್ ಕ್ಯಾರೆಕ್ಟರ್ಗಳಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸಿದ್ದೀರಾ. ಈ ಒಂದು ಬೆಳವಣಿಗೆಗೆ ಎಷ್ಟು ವರ್ಷ ಕಾದ್ರಿ ಸರ್? ಆಯ್ತಲ್ಲಮ್ಮ, 26-27 ವರ್ಷ ಸಿನಿಮಾ ಬಂದು. ಬಟ್ ಅದು ಡೈರೆಕ್ಟರ್ಗಳ ನಂಬಿಕೆ, ಇವನು ಈ ಪಾತ್ರ ನೀವು ನಿರ್ವಹಿಸ್ತಾರೆ ಅಂತ ಅವರು ಕಾನ್ಫಿಡೆನ್ಸ್ ಬಂದಾಗ, ಅವರು ನಮಗದನ್ನ ಅಷ್ಟೇ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಾಗ ಅದನ್ನ ಎನಾಕ್ಟ್ ಮಾಡ್ಬೇಕಷ್ಟೇ. ಎಸ್ಪೆಷಲಿ ಮಾದೇವದಲ್ಲಿ ಅಂತ ತುಂಬಾ ಚೆನ್ನಾಗಿ, ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್. ನನ್ನ ಫೇವರೇಟ್ ಸಂಜು ಮತ್ತು ಗೀತಾ. ಸಂಜು ಮತ್ತೆ ರೊಮ್ಯಾಂಟಿಕ್ ಮೂವಿ ಮಾಡ್ಲೇಬೇಕು. ಹೌದು, ಆಮೇಲೆ ನನ್ನ ಜೊತೆ ಸಂಜು ಮತ್ತು ಗೀತಾ ಅಂತ ಆಲ್ ಟೈಮ್ ಫೇವರೇಟ್. ಸಾಕಷ್ಟು ಜನ ಕಾಲೇಜ್ ಟೈಮಲ್ಲಿ ಇದ್ದಾಗ ನಾವು ಹೋಗಿದ್ದೆ. ಎಷ್ಟು ಸತಿ ನೋಡಿದ್ರೆ ಫಸ್ಟ್ ಆರ್ ನಗರದಲ್ಲೇ. ಈಗ ನೀನು ಹೇಳ್ತಾ ಇರೋದು ನೋಡು ನನಗೆ ಅಂದ್ರೆ ಕಾಲೇಜ್ ಇವಾಗ ಏನಾರ
ಮತ್ತೆ ಆ ಥರ ಹೋಗ್ಬಿಟ್ಟು ಹಿಂದ್ಗಡೆಗೆ ಏನಾದ್ರು ಆ ಥರ ಸ್ಟೋರೀಸ್ಗಳು ಮಾಡ್ತೀರಾ ಸರ್ ಹೇಗೆ ಇಲ್ಲ ನಿನ್ನೆ ಎಲ್ಲ ಮೊನ್ನೆ ನಾಕ್ಷಕರ್ ನಾನು ಕೂತ್ಕೊಂಡು ಅದನ್ನೇ ಮಾತಾಡ್ತಾ ಇದ್ವಿ. ಅವರೇನೋ ಬೇರೆ ಪ್ಲಾನ್ ಮಾಡ್ತಾ ಇದ್ದಾರೆ, ಡಿಸೈನ್ ಮಾಡ್ತಾ ಇದ್ದಾರೆ, ಕೆಲಸಗಳು ನಡೀತಾ ಇದೆ. ಈಗ ಲವ್ ಕೇಸ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ವಿ, ಒಂದು ತೆಲುಗಿನ ಕೋರ್ಟ್ ರಿಮೇಕ್. ಅದು ಅಲ್ಲೂ ಒಂದು ರಸ್ಟಿಕ್ ಕ್ಯಾರೆಕ್ಟರ್, ಅದು ತೀರಾ ಬಂಡ ಅವನು. ನಂತರ ಒಂದು ವೇಷಗಳು ಅಂತ ಒಂದು ಸಿನಿಮಾ ಮಾಡ್ತಾ ಇದೀವಿ, ಅದು ರವಿ ಬೆಳಗೆರೆ ಒಂದು ಕತೆ, ಅದು ಆ ಕಥೆನ ಏನಾಕ್ ಮಾಡಿದ್ದು. ಕೆಲಸಗಳು ನಡೀತಾ ಇದೆ. ಈಗ ಆಲ್ರೆಡಿ ಶೂಟ್ ಮಾಡಿರೋ ಸಿನಿಮಾಗಳು ಒಂದು 5-6 ಇದಾವೆ. ಅದು ಈ ಕರೋನಾ ತೊಂದರೆಯಿಂದ ಮತ್ತೆ ಫಿನಾನ್ಷಿಯಲ್ ಸ್ವಲ್ಪ ಕಂಡೀಷನ್ಗಳಿಂದ ಹಾಳಾಗಿತ್ತು. ಆಮೇಲೆ ನಿಮಗೆ ಗೊತ್ತು, ಈಗ ಸಿನಿಮಾ ರಿಲೀಸ್ ಮಾಡೋದು ಎಷ್ಟು ಕಷ್ಟ ಆಗ್ತದೆ. ಆಡಿಯನ್ಸ್ಗೆ ಅದನ್ನ ಅವೇರ್ನೆಸ್ ಕೊಟ್ಟು ಅವ್ರನ್ನ ಥಿಯೇಟರ್ ಕರೆಸಿ ಸಿನಿಮಾ ನೋಡಿಸಿ, ನನ್ನ ನಿರ್ಮಾಪಕ ಯಾವತ್ತೂ ಬಡವ ಆಗ್ಬಾರ್ದು. ಅವ್ನು ಎಲ್ರಿಗೂ ಊಟ ಹಾಕ್ತಾನೆ, ಎಲ್ರೂ ಪ್ರೀತಿಯಿಂದ ನೋಡ್ಕೊಂತಾನೆ. ಅವ್ನು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ. ಆ ನಿಟ್ಟಲ್ಲಿ ಯೋಚನೆ ಮಾಡಿಕೊಂಡು ಸ್ವಲ್ಪ ನಿಧಾನಕ್ಕೆ ಹೆಜ್ಜೆ ಇಡ್ತಾ ಇದ್ದೀವಿ ಅಷ್ಟೇ. ಸರ್, ಇವಾಗ ನಾನು ನಿಮ್ಮನ್ನು ಈ ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡೆ. ಬಿಕಾಸ್ ಇವಾಗ ಸಾಕಷ್ಟು ವರ್ಷಗಳು ಆವಾಗಿಂದ ಸಿನಿಮಾಗಳು ಮಾಡ್ತಾ ಬಂದಿದ್ದೀರಾ, ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳಿರುತ್ತೆ. ಟೆಕ್ನಾಲಜಿ ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಾನೆ ಇರುತ್ತೆ, ಅಪ್ಗ್ರೇಡೇಷನ್ ಆಗ್ತಾನೆ ಇರುತ್ತೆ. ನಾವು ಕೂಡ ಅಪ್ಗ್ರೇಡ್ ಆಗ್ತಾನೆ ಇರಬೇಕು. ಸೊ ಇದು ಅಡ್ವಾಂಟೇಜ್ಗಳು ಹೌದು, ಅದೇ ರೀತಿ ಫ್ಲಾಸ್ ಕೂಡ ಇರುತ್ತೆ. ನೀವು ಕಂಡಂತೆ ನಮ್ಮ ಇಂಡಸ್ಟ್ರಿಯಲ್ಲಿ ಫ್ಲಾಸ್ ಇದ್ದರೆ ಯಾವುದದು ಸರ್? ಸರಿಯಾಗಬೇಕಾಗಿರೋದು ಯಾರು? ಅಲ್ಲ, ನಮ್ಮ ಚೇಂಬರಲ್ಲಿ ಈಗ ಒಂದು ಸಣ್ಣ ಬದಲಾವಣೆ ಎಲ್ಲರೂ ಮಾತಾಡ್ತಿದ್ದೀವಿ ಆ ನಿಟ್ಟಲ್ಲಿ. ಬಜೆಟ್ ಅಂತ ಏನು ಪ್ಲಾನ್ ಮಾಡ್ತೀವೋ, ಈಗ ಕಳೆದ ಸಿನಿಮಾ ಒಬ್ಬ ನಾಯಕನ ಇಟ್ಕೊಂಡು ಒಂದು ಕಳೆದ ಸಿನಿಮಾ ಮಾಡಿದಾಗ ಆ ಸಿನಿಮಾದಲ್ಲಿ ಎಷ್ಟು ಲಾಭ ಆಗಿತ್ತು, ಏನೇನು ತೊಂದರೆಗಳಾಯಿತು, ಅದನ್ನ ಒಂದು ಮಾನದಂಡವಾಗಿ ಇಟ್ಕೊಂಡು ನೆಕ್ಸ್ಟ್ ಮಾಡಬೇಕಾದ್ರೆ ಚೇಂಬರಲ್ಲೇ ಒಂದು ರೂಲ್ ಮಾಡಬೇಕು. ಅವ್ರುಗಳೆಲ್ಲ ಕೂತ್ಕೊಂಡು ಕತೆ ಕೇಳಿ, ಇದಕ್ಕಿಷ್ಟು ಬಜೆಟ್, ಇಷ್ಟು ಮಾಡ್ರಪ್ಪ, ಹಿಂಗೆ ಮಾಡ್ರಪ್ಪ ಅಂತ. ಈಗ ಮಲಯಾಳಮಲ್ಲಿ ಆ ಥರದೊಂದು ಪ್ರಯತ್ನಗಳು ನಡೀತಾನೆ ಇದ್ದಾವೆ. ಅಲ್ಲಿ ಆ ಇಂಡಸ್ಟ್ರಿಯಲ್ಲಿ ಕುತ್ಕೊಂಡು ಆ ಚೇಂಬರಲ್ಲಿ ಡಿಸೈಡ್ ಮಾಡ್ತಾರೆ, ಇದು ಒಂದು ಬಜೆಟ್ ಅಪ್ಪ, ಇಷ್ಟಲ್ಲಿ ಮಾಡಿ, ನಿಮ್ಗೆ ಇದು ಮಾರ್ಕೆಟ್ ಇಷ್ಟ ಆಗುತ್ತೆ, ಇಷ್ಟ ಆಗ್ಬೋದು, ಹಿಂಗೆ. ಅವಾಗ ಹೆಚ್ಚಿನ ಏಟ್ ಬಿದ್ದರೂ ಕೂಡ ತೀರಾ ಅವನು ಮಾಯ ಆಗುತ್ತೆ. ಅದೊಂದು ಇವ್ರ ತರ ದೊಡ್ಡ ಆಕ್ಟರ್ಸೇ ಡಿಸೈಡ್ ಮಾಡ್ಬೇಕು, ಬಜೆಟ್ಗಳೇ ಜಾಸ್ತಿ ಇರುತ್ತೆ. ಸೊ ದಟ್ ಇಸ್ ದ ಥಿಂಗ್. ನೀವ್ ಹೇಳಿದ್ ಕರೆಕ್ಟ್. ಅದೇ ಮಲಯಾಳಮಲ್ಲೂ ಬಿಗ್ ಆಕ್ಟರ್ಸೇ ಆ ಡಿಸಿಷನ್ಸ್ ತಗೊಳ್ತಾ ಇದ್ದಾರೆ. ಹೌದು. ಮತ್ತೆ ಕೆಲವೊಂದು ಇದು ಸಾಂಗ್ಸ್ ವಿಜುವಲ್ಸ್ಗಳನ್ನ ಆಕ್ಚುಲಿ ನೋಡಿದಾಗ ಕೆಲವೊಂದು ಡಾರ್ಕ್ ಟೋನಲ್ಲಿದೆ, ಕೆಲವೊಂದು ಇದು ಕ್ಯಾರೆಕ್ಟರ್ ಇನ್ನರ್ ಕಾನ್ಫ್ಲಿಕ್ಟ್ನ ಏನಾದರೂ ರಿಫ್ಲೆಕ್ಟ್ ಮಾಡುತ್ತಾ ಹೇಗೆ ಅಂತ? ಇಲ್ಲ, ಅದು ಹಂಗೆ ನಂಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ಡೈರೆಕ್ಟರ್ ಏನು ಡಿಸೈಡ್ ಮಾಡ್ತಾರೋ. ಇವಾಗ ನಮಗೆ ವಿಜುವಲ್, ಇವಾಗ ನಾವು ಸಾಂಗ್ ಕಂಪೋಸ್ ಮಾಡೋ ಮುಂಚೆ ನಮಗೆ ವಿಜುಲೇಷನ್ ಬಗ್ಗೆ ಹೇಳಿರ್ತಾರೆ, ಹಿಂಗಿರುತ್ತೆ, ಹಿಂಗೆ ಶೂಟ್ ಮಾಡ್ತೇವೆ, ಹಿಂಗೆ ಅಂತ. ಅದ್ರ ಪ್ರಕಾರ ನಾವು ಬೀಟ್ಸ್ ಆಗಿರ್ಬೋದು, ಹುಕ್ ಮ್ಯೂಸಿಕ್ ಬೀಟ್ಸ್ ಆಗಿರ್ಬೋದು, ಸೊ ಅದ್ರ ಪ್ರಕಾರ ಕಂಪೋಸ್ ಮಾಡ್ಕೊಂಡು ಇದು ಮಾಡ್ತೀವಿ. ಆಮೇಲೆ ಶೂಟ್ಗೆ ಹೋದ್ಮೇಲೆ ಅಲ್ಲಿ ತುಂಬಾ ಚೇಂಜಸ್ ಆಗುತ್ತೆ. ಹಾಗೇನೆ ಸರ್, ಕೆಲವೊಂದು ವಿಜುವಲ್ಸ್ಗಳು ನೋಡಿದಾಗ ನಾನ್ ಲೀನಿಯರ್ ಸ್ಟ್ರಕ್ಚರ್ನಲ್ಲೂ ಇದೆ ಸಾಂಗ್ಸ್ಗಳು ನೋಡಿದಾಗ. ಬಿಕಾಸ್ ಏನಕ್ಕಂದ್ರೆ ಅದು ವೆರಿ ಸ್ಮಾರ್ಟ್ ವೇ ಆಫ್ ಏನೋ ಕಾಂಪೋಸಿಷನ್ ಅಂತ ನಾವು ಹೇಳ್ಬೋದು. ಸೊ ಅಂದ್ರೆ ಸ್ಟೋರಿ ಸ್ಟ್ರಕ್ಚರ್ಗೆ ಲಿಂಕ್ ಇದೆಯಾ ಹೇಗೆ ಅಂತ? ಹೌದು, ಖಂಡಿತ ಲಿಂಕ್ ಇಲ್ಲದೆ ಏನು ಮಾಡಕ್ ಸಾಧ್ಯ ಇಲ್ಲ. ಅದು ತುಂಬಾ ಚೆನ್ನಾಗಿ ಕಥೆ ಮಾಡ್ಕೊಂಡಾಗಲೇ ನಾನು ಏನು ಹೇಳಕ್ ಹೊರಟಿದ್ದೀನಿ ಅನ್ನೋದು ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ರೆ ಮಾತ್ರ ಅವ್ರು ಅದಕ್ಕೆ ಕರೆಕ್ಟ್ ಆಗಿರೋ ಇನ್ಪುಟ್ ಕೊಡಕ್ ಸಾಧ್ಯ. ಸಾಂಗ್ಸ್ ಉದ್ದೇಶನೇ ಅದು ಆಕ್ಚುಲಿ. ಆ ನಿಟ್ಟಲ್ಲಿ ಇಬ್ರು ತುಂಬಾ ಜಾಣಿದ್ದಾರೆ, ಇಬ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸರಿ. ಅಂಡ್ ಲೈಕ್ ಯು ಸೆಡ್, ಇನ್ನರ್ ಕಾನ್ಫ್ಲಿಕ್ಟ್ ಬಂದ್ಬಿಟ್ಟು ಎಲ್ಲಾ ಕ್ಯಾರೆಕ್ಟರ್ಗೂ ಇದೆ ಅನ್ಕೋತೀನಿ. ಎಲ್ಲಾ ಕ್ಯಾರೆಕ್ಟರ್ಗೂ, ಆದಿತ್ಯ ಅವ್ರದೇ ಆಗ್ಲಿ, ಇವ್ರದೇ ಆಗ್ಲಿ, ನಂದೇ ಆಗ್ಲಿ, ಎವ್ರಿ ಕ್ಯಾರೆಕ್ಟರ್ಗೆ ಅದಿದೆ. ಸೊ ಯಾ ಕಿಟ್ಟಿ ಸರ್, ನಂದು ಒಂದು ಪ್ರಶ್ನೆ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅಂದರೆ ನೀವು ಮಾಡುವಂಥ ಎಮೋಷ್ನಲ್ ಡೆಪ್ತ್ ಕೊಡೋದಕ್ಕೆ ಏನಾದರೂ ಪರ್ಸನಲ್ ಎಕ್ಸ್ಪೀರಿಯನ್ಸ್? ಏನಿಲ್ಲ ಕಣವ, ಬೆಳಿಗ್ಗೆ ಮನೆಯಿಂದ ಎದ್ದು ಬರಬೇಕಾದ್ರೆ 10 ನಿಮಿಷ ಕೂತು ಪ್ರಾಣಾಯಾಮ ಮಾಡಿ ಆ ಪಾತ್ರ ನೆನೆಸ್ಕೊಂಡು ಸೆಟ್ಗೆ ಬಂದ್ರೆ ಮುಗೀತು ಅಷ್ಟೇ. ಆನ್ ಸೆಟ್ ಬಂದು ಪ್ರಿಪ್ರೇಷನ್ಸ್ ಆಗುವಂಥದ್ದು. ನಿರ್ದೇಶಕರು ಸಂಪೂರ್ಣವಾಗಿ ನಮಗೆ ಆ ಪಾತ್ರ ಹೇಳ್ಕೊಟ್ಟಿರ್ತಾರೆ, ಸ್ವಿಚ್ ಆನ್ ಸ್ವಿಚ್ ಆಫ್ ಅಷ್ಟೇ ಕೆಲಸ. ಅಷ್ಟೇ. ಎಸ್, ಇನ್ನೊಂದು ಕೊನೆಯ ಒಂದು ಪ್ರಶ್ನೆ. ವೈಲೆನ್ಸ್ ಜಸ್ಟಿಫೈ ಮಾಡುತ್ತಾ ಈ ಸಿನಿಮಾ, ಅಥವಾ ಅದರ ಕಾನ್ಸಿಕ್ವೆನ್ಸಸ್? ಅಲ್ಲ, ಸಿನಿಮ್ಯಾಟಿಕ್ ವೇ ಅಂದ್ರೆ ಅದೊಂದು ದಾರಿ ಇದ್ದೇ ಇರುತ್ತೆ. ಬಟ್ ನೀಟಾಗಿ ಸ್ಪೂನ್ ಫೀಡಿಂಗ್ ಇದೆ, ಆಡಿಯನ್ಸ್ ಎಲ್ಲೂ ಕನ್ಫ್ಯೂಸ್ ಆಗಲ್ಲ. ಇನ್ನು 2 ದಿನ ಉಳಿದಿರೋದು. ಏಪ್ರಿಲ್ 10ಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಪ್ಲೀಸ್ ಬನ್ನಿ, ಸಿನಿಮಾ ನೋಡಿ, ಥಿಯೇಟರ್ಗೆ ಬಂದು ನೋಡಿ, ಆಮೇಲೆ ಮಾತಾಡಿ, ನಮಗೂ ಖುಷಿ ಆಗುತ್ತೆ. ಹೌದು ಅಕ್ಷರ ಅವರೇ, ನೀವು ಹೇಳ್ಬಿಡಿ, ಇದು ಫಿಯರ್ ಇದು ಒಂದಕ್ಕಾದರೂ ಅಟ್ಲೀಸ್ಟ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಫಿಯರ್ ಕ್ರಿಯೇಟ್ ಮಾಡುವಂತಹ ಒಂದು ಕಥೆನಾ ಅಥವಾ ಏನು ಅಂತ? ಐ ಮೀನ್ ಆಕ್ಷನ್ ಸೀಕ್ವೆನ್ಸ್ ನಾರ್ಮಲ್, ಅದೇ ಸಿನಿಮ್ಯಾಟಿಕ್ ಆಗಿ ನಿಮ್ಗೆ ಎಂಟರ್ಟೈನ್ಮೆಂಟ್ ಎಲ್ಲಿ ಬೇಕೋ ಅಲ್ಲಿ ಫಿಯರ್ ಇದೆ. ಸೊ ಇವರು ಸ್ವಲ್ಪ ಫಿಯರ್ ಕೊಡ್ತಾರೆ ಆನ್ ಸ್ಕ್ರೀನ್ ಅಲ್ಲಿ, ಅವ್ರನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಹೌದು, ಹೀರೋ ಕ್ಯಾರೆಕ್ಟರ್ ನಲ್ಲಿ ಕಂಟ್ರೋಲ್, ಕೇಒಸ್ ಎರಡು ಕೂಡ ನಮಗೆ ಕಾಂಬಿನೇಷನ್ ಅಲ್ಲಿ ಕಾಣಿಸುತ್ತೆ. ಹೌದು ಸರ್, ತಾವು
ಆಫ್ಟರ್ ಲಾಂಗ್ ಟೈಮ್ ಈ ತರ ಎಷ್ಟೊಂದು ಆರ್ಟಿಸ್ಟ್ಗಳಿದ್ದು ಹಾಂ ಒಂದು ಕನ್ನಡದ ಒಂದು ಸಿನಿಮಾ ಬರ್ತಿದೆ ಅಂದ್ರೆ ನೀವು ಇತ್ತೀಚೆಗೆ ಇದೆ ಅಲ್ವಾ ಸರ್? ಹೌದೌದು. ಇತ್ತೀಚೆಗೆ ಹೌದು ಸರ್ ಮ್ಯೂಸಿಕ್ ಫಿಯರ್ ಕೊಡ್ತಾ ಇದೆಯಾ ಅಂತ ಅವ್ರ ಫಿಯರ್ ಕೇಳಿದ್ದು ಅದೇ ಹೇಳಕ್ ಬರ್ತೀನಿ ನಿಮಗೆ. ನೀವು ಸಿನಿಮಾ ನೋಡಿ ಒಂದೊಂದು ಬಿಟ್ ಸಿಂಗಿಂಗ್ ಇದೆ, ಲೈಕ್ ಅಂದ್ರೆ ಅದು ಜನಗಳಿಗೆ ಬಿಟ್ಟಿದೆ. ನಾನು ಇವಾಗ ನಾವು ಮಾಡ್ಬಿಟ್ಟು ನಾವೇ ಹೇಳಿದ್ರೆ ಅದು ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿರಲ್ಲ. ಎಲ್ಲರೂ ಬೇರೆಯವರು ಹೇಳ್ತಾ ಇದ್ದಾರೆ. ಕಾಮೆಂಟ್ಸ್ ನೋಡಿದೀರಾ? ಟ್ರೈಲರ್, ಸಾಂಗ್ಸ್, ಕಾಮೆಂಟ್ಸ್ ಎಲ್ಲ. ಹೌದು. ನಿಮಗೆ ಫೇವ್ರೇಟ್ ಸಾಂಗ್ ಯಾವುದು ಸರ್ ನಿಮಗೆ ಪರ್ಸ್ನಲಿ ಸಿನಿಮಾ? ಹಂಗೆ ಹೇಳ್ಬಾರ್ದು. ಎಲ್ಲ ಸಾಂಗ್ಸ್ ನಾನೇ ಮಾಡಿರೋದು. ನನ್ನನ್ನು ಕೇಳ್ಬೋದು, ನಾನ್ ಕಂಪೋಸ್ ಮಾಡಿಲ್ಲ. ನೀವ್ ಹೇಳಿ ಅಕ್ಷರ ಅವರಾಗಿದ್ರೆ. ನನಗೆ ತಿರುಗೋ ಭೂಮಿ ರಿಯಲಿ ತುಂಬಾ ಇಷ್ಟ ಆಯ್ತು. ಪ್ರತಿಯೊಂದು ಹಾಡಿಗೂ ಅದರದ್ದೇ ಆದಂತ ತೂಕ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ 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 ಚೆನ್ನಾಗಿದೆ ಹರ್ಷ. ಗುಡ್ ಲಕ್. ಆಮೇಲೆ ಈಚ್ ಪರ್ಸನ್ ತುಂಬಾ ದೊಡ್ಡ ದಾರಿ ಇದೆ. ರಿಲೇಟ್ ಆಗ್ತಾರೆ. ಅಂದ್ರೆ ಡಿಫ್ರೆಂಟ್ ಅವ್ರು ಈಚ್ ಪರ್ಸನ್ ಯಾವ ಲೆವೆಲ್, ಯಾವ ಸಿಚುವೇಶನ್, ಯಾವ ಮೂಡ್ ಅಲ್ಲಿ ಇರ್ತಾರೆ ಅವ್ರಿಗೆಲ್ಲ ಸಾಂಗ್ ಇದೆ. ಎಲ್ಲ ಸಾಂಗ್ ಇದೆ. ನೀವು ಬೇಜಾರಿದ್ದಾಗ ಪ್ಯಾಟೋ ಸಾಂಗ್ ಕೇಳಿದ್ರೆ ಅದು ಕನೆಕ್ಟ್ ಆಗುತ್ತೆ. ಇದ್ದಾಗ ಬೊಂಬೆ ಸಾಂಗ್ ಕೇಳಿದ್ರೆ ಅದು ಕನೆಕ್ಟ್ ಆಗುತ್ತೆ. ಅದೇ ಎಲ್ಲಾನು ಕೇಳ್ತಾರೆ. ಜೋಚಿದ್ದಾಗ ಏನೋ ನೀವು ಸಾಧನೆ ಮಾಡಿದ್ರ ಅನ್ನೋವಾಗ ರಾವಣ ಸಾಂಗ್ ಕೇಳಿದ್ರೆ ಸೊ ಅವರೆಲ್ಲರಿಗೂ ಕೇಟರ್ ಆ ಮಾಡಿ. ಲಿರಿಕ್ಸ್ ಕೂಡ ಆಕ್ಚುಲಿ ತುಂಬಾ ಚೆನ್ನಾಗಿದೆ. 4 ಸಾಂಗ್ಸ್ ಡಿಫ್ರೆಂಟ್ ಜಾನರ್ ಎಲ್ಲ. ಸೊ ಈ ತರ ಆಪ್ಷನ್ ಸಿಗೋದು ಎಲ್ಲರಿಗೂ ಬಹಳ ಕಷ್ಟ. ನನ್ಗೆ ಸಿಕ್ಕಿದೆ, ಐ ಆಮ್ ವೆರಿ ಲಕ್ಕಿ. ಹೌದು. ಎಸ್, ಫೈನಲಿ 10ನೇ ತಾರೀಕು ಬರ್ತಾ ಇದ್ದೀರಾ. ದಯಮಾಡಿ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಎಲ್ಲರೂ ನೋಡಿ. ಮಂಜಣ್ಣ ತುಂಬಾ ಪ್ರೀತಿಯಿಂದ ಈ ಸಿನಿಮಾ ಮಾಡಿದ್ದಾರೆ. ನಮ್ಮನ್ನೆಲ್ಲರನ್ನು ತುಂಬಾ ಅಕ್ಕರೆಯಿಂದ ನೋಡ್ಕೊಂಡಿದ್ದಾರೆ. ಕಲಾ ರಸಿಕರು ಬಂದು ಸಿನಿಮಾ ನೋಡಬೇಕು, ನಿರ್ಮಾಪಕರ ಜಯ ತುಂಬಿಸ್ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಎಸ್, ಥ್ಯಾಂಕ್ ಯು ಸೊ ಮಚ್ ಸರ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡೋರಲ್ಲ ವೀಕ್ಷಕರೇ, ಇದಾಗಿತ್ತು ಟೆರರ್ ಸಿನಿಮಾ ತಂಡದವರ ಮಾತುಗಳು. ಏಪ್ರಿಲ್ 10ರಂದು ಟೆರರ್ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಈ ಸಿನಿಮಾವನ್ನು ಥಿಯೇಟರ್ಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ.